ನೋಡಿ ಇದಕ್ಕೆ TRS to TRRS ಏನೋ ಹೇಳ್ತಾರೆ, ಆ ಕೇಬಲ್ ಬರುತ್ತೆ, ಬಟ್ ಮಿಸ್ಸಿಂಗ್ ಇದೆ. ಇಲ್ಲೇ ಬೋರ್ಡ್ ಇದೆ ನೋಡೋಣ. ಹಾಂ, ಕರೆಕ್ಟು. ಮಡಿಕೇರಿ 15, ಕುಶಾಲನಗರ 45. ರೇಂಜು 110 ಇದೆ ಬೈಟಲ್ಲಿ. ಪೆಟ್ರೋಲು ಸಾಕಾಗುತ್ತೆ, ಇನ್ನೆಲ್ಲೋ ಹತ್ಸೋದು ಬೇಡ. ಕೋತಿಗಳು ನೋಡಿ ಈ ರೂಟಲ್ಲಿ ಕಾಣಿಸಿರ್ತವೆ ಪ್ರತಿ ಸತಿ ಬಂದಡ್ಲು. ಹಲೋ, ಹಾಯ್ ಹಾಯ್. ನಾವು ಈ ನಡುವೆ ಹೆಂಗೆ ಅಂದರೆ ಈ ದುಡ್ಡು 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 ಅಂತ ರಣ ಕಟ್ಟಿಬಿಟ್ಟಿದ್ದೀವಿ. ದುಡ್ಡು ಮಾಡೋದ್ರ ಜೊತೆ ಈ ನೆನಪುಗಳನ್ನ ಸಂಪಾದನೆ ಮಾಡಬೇಕು, ಅದರಲ್ಲಿರೋದು ನಿಜವಾದ ಜೀವನ ಅಂದರೆ. ಆ ಟೈಮಲ್ಲಿ ನಮ್ಗೆ ಗೊತ್ತಾಯ್ತಿದ್ದಿಲ್ಲ. ಫುಲ್ ಜಾಲಿ 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 ಜಾಲಿ. ಅಲ್ಲಿ ಕಿತ್ತಾಡು, ಅದು ಮಾಡು, ಇದು ಮಾಡು, ಸಿಟ್ಟು ಮಾಡ್ಕೊ, ಹಂಗಿರು ಹಿಂಗಿರು, ಹೆಂಡು ಇರು. ಈ ಜಾಲ್ಸ್ ರೂಟು ಸ್ವಲ್ಪ ತಂಪಾಗಿ ಚೆನ್ನಾಗಿರುತ್ತೆ. ರೋಡ್ ಚಿಕ್ಕದಾದ್ರೂ ಸ್ವಲ್ಪ ತಂಪಿರುತ್ತೆ, ನಮಗೆ ಓಡಿಸಿದ್ರೆ ಸುಸ್ತಾಗಲ್ಲ ಜಾಸ್ತಿ. ಈಗ ಮುಳ್ಳೇರಿಯೇ ಬಿಟ್ಟೆ, ಇನ್ನು ಸುಳ್ಳಿಯ ಒಂದು 34 ಕಿಲೋಮೀಟ್ರ್ ಇದೆ. ನೋಡಿ ಕಷ್ಟಪಟ್ಟಿದ್ದೆ, ಅವತ್ತು ಮಿಸ್ ಆಗಲ್ಲ ಅಂತಾರಲ್ಲ. ನೆನ್ನೆ ಲಾಗಲ್ಲಿ ನೋಡಿದರೆ ನಾನು ಇಲ್ಲಿ ಬೈಕ್ ನಿಲ್ಲಿಸಿದ್ದೆ, ಕರೆಕ್ಟ್ ಇಲ್ಲೇ ಬಿದ್ದಿದೆ. ಪುಣ್ಯಕ್ಕೆ ಯಾರೂ ಇವತ್ತು ಗುಡಿಸ್ಲಿಲ್ಲ ಅನಿಸುತ್ತೆ, ಗುಡಿಸಿದ್ರೆ ಇದು ಹೋಗ್ಬಿಡೋದು. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಲಾಸ್ಟ್ ಎಪಿಸೋಡ್ ಆಫ್ ಕೇರಳ ರೈಡ್ ಸೀರೀಸ್. ಒಂದು ಬೇಜಾರಿನ ಸಂಗತಿ ಏನಂದರೆ, ನೆನ್ನೆ ಲಾಸ್ಟ್ ನಾವು ಹೋಗಿದ್ದು ಮಲ್ಲಾಟ್ಗೆ ಹೋಗಿದ್ದೆ. ಅಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಯೂಶ್ವಲಿ ಉಲಾಂಜಿ ಕೇಸು ಮತ್ತು ಅಡ್ಯಾಪ್ಟ್ರನ್ನೆಲ್ಲ ತೆಗೆದುಬಿಟ್ಟು ನಾನು ಜೋಬಿಟ್ಟು ಇಟ್ಕೊಳ್ತೀನಿ. ಒರಿಜಿನಲ್ ಗೋಪ್ರೋನ ನನ್ನ ಸ್ಟಿಕ್ಕಿಗೆ ಹಾಕಿ ಲಾಗ್ ಮಾಡ್ತಿದ್ದೆ ನೆನ್ನೆ ಎಸ್ಪೆಷಲಿ. ಏನಾಯಿತು ಅಂದರೆ, ಈ TRS to TRS ಕೇಬಲ್ ಅಂತ ಬರುತ್ತೆ, ಅದು ಆ್ಯಕ್ಚುಲಿ ರೋಡದು ಒರಿಜಿನಲ್ ಕೇಬಲು ನಾನು ಪರ್ಚೇಸ್ ಮಾಡಿದ್ದು. ಆ ಟೈಮಲ್ಲಿ ಅಷ್ಟು 1,500 ಏನೋ ಕೊಟ್ಟಿದ್ದೆ. ಬಟ್ ನೆನ್ನೆ ಮನೆಗೆಲ್ಲ ಹೋಗಾಯಿತು. ಮನೆಗೆ ಹೋಗಿ ರಾತ್ರಿ ಒಂಚೂರು ಸೆಟಪ್ ಮಾಡಿಬಿಡೋಣ, ಬೆಳಗ್ಗೆ ಡೈರೆಕ್ಟು ಇಲ್ಲಿಂದ ಹೊರಟು ಬಿಡೋಣ, ಸ್ಟಾಪ್ ಮಾಡೋದು ಬೇಡ ಅಂತ ಇದ್ದೆ. ಸೆಟ್ ಮಾಡೋ ಟೈಮಲ್ಲಿ ಗೊತ್ತಾಯಿತು ಕೇಬಲ್ ಮಿಸ್ ಆಗಿದೆ ಅಂತ. ಮತ್ತು ನಾನು ಹಾಕಿದ್ದು ಪ್ಯಾಂಟ್ ಚೋಬು ಅದು ಇದು ಎಲ್ಲ ಚೆಕ್ ಮಾಡಿದೆ, ಎಲ್ಲಂದರೆ ಎಲ್ಲೂ ಇಲ್ಲ. ಅದಕ್ಕೆ ಪುನಃ ಇವಾಗ ಏನಂದರೆ, ಅಲ್ಲಿ ಮಲ್ಲದಲ್ಲಿ ಒಂದು ಕಡೆ ಏನೋ ನಾನು ಜೋಬಿಂದ ತೆಗಿಬೇಕಾದ್ರೆ, ಈ ಕೀ ತೆಗಿಬೇಕಾದ್ರೆ ನನ್ನ ಒಂದು ಕರ್ಚಿಫ್ ಏನೋ ಬಿದ್ದಂಗೆ ಆಯಿತು. ಆ ಜಾಗದಲ್ಲಿ ಏನಾದರೂ ಸಿಕ್ಕಿದ್ರೆ ಸಿಕ್ತಂಗೆ ಕೇಬಲು. ನೋಡಿ ಇದಕ್ಕೆ TRS to TRRS ಏನೋ ಹೇಳ್ತಾರೆ, ಆ ಕೇಬಲ್ ಬರುತ್ತೆ, ಬಟ್ ಮಿಸ್ಸಿಂಗ್ ಇದೆ. ಎಲ್ಲಿ ಬಿಡ್ಸೋದು ಗೊತ್ತಿಲ್ಲ. ಒಂದು ಯಾಕೋ ತುಂಬ ಬೇಜಾರಾಯ್ತಿದೆ ಆ ಕೇಬಲು. ಯಾಕಂದರೆ ಆ ಟೈಮಲ್ಲಿ ದುಡ್ಡಿತ್ತಿಲ್ಲ ನನ್ನ ಹತ್ರ. ಹೆಂಗೋ ಈ ಗೋಲ್ಟಾ ಬರುತ್ತಲ್ಲ, ಗೋಲ್ಟಾ ಹುಂಡಿನ ಹೊಡೆದು ಅದ್ರಲ್ಲಿ ಮಾಡಿದ ಸೇವಿಂಗಿಂದ ತೆಗ್ದಿರೋದು. ಅದು ತುಂಬ ಬೇಜಾರಾಯ್ತಿದೆ. ನೋಡೋಣ, ಸಿಕ್ಕಿದ್ರೆ ಪುನಃ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಜಸ್ಟ್ ವೀಡಿಯೋಸ್ ಮಾಡಿ ವಾಯ್ಸ್ ಓವರ್ ಮಾಡಿ ಲಾಗ್ಗಳನ್ನ ಎಂಡ್ ಮಾಡ್ತೀನಿ. ನೋಡಿ ಕಷ್ಟಪಟ್ಟಿದ್ದೆ, ಅವತ್ತು ಮಿಸ್ ಆಗಲ್ಲ ಅಂತಾರಲ್ಲ. ನೆನ್ನೆ ಲಾಗಲ್ಲಿ ನೋಡಿದರೆ ನಾನು ಇಲ್ಲಿ ಬೈಕ್ ನಿಲ್ಲಿಸಿದ್ದೆ, ಕರೆಕ್ಟ್ ಇಲ್ಲೇ ಬಿದ್ದಿದೆ. ಪುಣ್ಯಕ್ಕೆ ಯಾರೂ ಇವತ್ತು ಗುಡಿಸ್ಲಿಲ್ಲ ಅನಿಸುತ್ತೆ, ಗುಡಿಸಿದ್ರೆ ಇದು ಹೋಗ್ಬಿಡೋದು. ಸಾಯಿ, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಿದೆ ಗೈಸ್. ದೇವರೇ, ಎಷ್ಟು ಎದುರಿದೆ ಗೊತ್ತಾ. ಆ್ಯಕ್ಚುಲಿ ನಾನು ಇವಾಗ ಬಂದ ರೂಟಲ್ಲಿ ಹೋಯ್ತಾ ಇಲ್ಲ, ನಾನು ರೂಟ್ ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಬಂದ ರೂಟ್ ಬಂದ್ಬಿಟ್ಟು ಸುಳ್ಳಿಗಿಂತ ಸ್ವಲ್ಪ ಹಿಂದೆ ಲೆಫ್ಟ್ ತೊಗೊಂಡ್ರೆ ಪೊಯ್ನಾಚಿಗೆ ಬಂದು ಸೇರ್ತಿತ್ತು ಅದು ರೂಟು. ಅದು ಎಲ್ಲೆಲ್ಲಿರೋ ಹೋಗಿ 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 ಅಲ್ಲಿ ಬಂದು ಸೇರ್ತಿತ್ತು. ಬಟ್ ರೋಡ್ ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ, ಒಳ್ಳೆ ರೂಟೇ. ಇದು ಜಾಲ್ಸೂರು ರೂಟಲ್ಲಿ ಇವಾಗ ಹೋಗ್ತಿರೋದು ನಾನು. ಇಲ್ಲಿಂದ ಜಾಲ್ಸೂರು ಹತ್ರ ಬಾರ್ಡರ್ ಸಿಗುತ್ತೆ ನಮಗೆ, ಕೇರಳ ಕರ್ನಾಟಕ. ಆ ರೂಟಲ್ಲಿ ಹೋಗೋಣ ಅಂತ. ಈ ಜಾಲ್ಸೂರು ರೂಟು ಸ್ವಲ್ಪ ತಂಪಾಗಿ ಚೆನ್ನಾಗಿರುತ್ತೆ. ರೋಡ್ ಚಿಕ್ಕದಾದ್ರೂ ಸ್ವಲ್ಪ ತಂಪಿರುತ್ತೆ, ನಮಗೆ ಓಡಿಸಿದ್ರೆ ಸುಸ್ತಾಗಲ್ಲ ಜಾಸ್ತಿ. ಮರ ಗಿಡಗಳು ಇದ್ರೂ ಸರ್ಟನ್ ಏರಿಯಾ ಮಾತ್ರ ಇರೋದದು. ಫುಲ್ಲು ಘಾಟ್, ಫುಲ್ಲು ಮರ ಗಿಡಗಳು ಆ ರೀತಿ ಇಲ್ಲ. ಹಾಗಾಗಿ ಈ ರೂಟಲ್ಲಿ ಹೊರಟೆ. ಒಂದು 2-3 ವರ್ಷದ ಹಿಂದೆ ನನ್ನ ಸ್ಕೂಟಿಲಿ ಬಂದಿದೆ ಇದೇ ರೂಟಲ್ಲಿ, ಹಾಗಾಗಿ ಒಂದು ಸ್ವಲ್ಪ ಅಂದಾಜಿದೆ. ಈಗ ಮುಳ್ಳೇರಿಯೇ ಬಿಟ್ಟೆ, ಇನ್ನು ಸುಳ್ಳಿಯ ಒಂದು 34 ಕಿಲೋಮೀಟ್ರ್ ಇದೆ. ಸುಳ್ಯ ತಲುಪಿದ್ರೆ ಸುಳ್ಯದಿಂದ ಬೇಗ ಹೋಗ್ಬೋದು, ಒಂದೂವರೆ ಗಂಟೆ ಬೇಗ ಆಡ್ಬೋದೇನೋ ಸುಳ್ಯದಿಂದ ಮನೆ ತಲುಪಕ್ಕೆ. ಇನ್ನೊಂದು 2 ದಿವಸ ಇದ್ದು ಹೋಗ್ಬೋದಿತ್ತು, ಬಟ್ ರಜಾ ಸಿಗ್ತಾ ಇಲ್ಲ ನೋಡಿ ಕೆಲಸದಲ್ಲಿ, ಹಾಗಾಗಿ ಹೊರಟೆ ಇವತ್ತೆ.
ಮುಂಚೆ ಎಲ್ಲ ಬಂದರೆ ಅವ್ರಲ್ಲೇ ಹೇಳ್ದಂಗೆ ಒಂದೊಂದು ತಿಂಗಳು 2 ತಿಂಗಳೆಲ್ಲ ಇರ್ತಿದ್ದೆ. ಟೈಮ್ ಎಷ್ಟು ಬೇಗ ಚೇಂಜ್ ಆಯ್ತದ ನೋಡಿ. ಅಷ್ಟು ಬೇಗ ಚಿಕ್ಕ ವಯಸ್ಸು ಮುಗ್ದೇ ಹೋಯ್ತಲ್ಲ ಅಂತ ಒಂದು ಕಡೆ ಬೇಜಾರು. ಆ ಟೈಮಲ್ಲಿ ನಮ್ಗೆ ಗೊತ್ತಾಯ್ತಿದ್ದಿಲ್ಲ. ಫುಲ್ ಜಾಲಿ 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 ಜಾಲಿ. ಅಲ್ಲಿ ಕಿತ್ತಾಡು, ಅದು ಮಾಡು, ಇದು ಮಾಡು, ಸಿಟ್ಟು ಮಾಡ್ಕೊ, ಹಂಗಿರು ಹಿಂಗಿರು, ಹೆಂಡು ಇರು. ದೊಡ್ಡಮ್ಮನ ಮಕ್ಕಳಿದ್ದಾರೆ ಇಬ್ಬರು, ಅವ್ರ ಜೊತೆ ಎಲ್ಲ ಕಿತ್ತಾಡ್ಕೊಂಡು ಇರ್ತಿದ್ದೆ. ಶೋ ದೇವ್ರೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿಗೂ ನಗು ಬರುತ್ತೆ. ಅದೇ ಮೊನ್ನೆ ಬೀಚಿಗೆಲ್ಲ ಹೋಗಿದ್ವಿ ನಾವು ಒಟ್ಟಿಗೆ. ಆವಾಗ ಅದೆಲ್ಲ ಮಾತಾಡ್ಕೊಂಡೆ ನಗಾಡ್ತಿದ್ವಿ. ಯಾಕೋ ಈ ಮಾತು ಹೇಳ್ಬೇಕು ಅನಿಸ್ತು ನಿಮಗೆ, ಅದಕ್ಕೆ ಹೇಳಿದೆ. ಯಾರೋ ತಪ್ಪು ತಿಳ್ಕೊಳ್ಬೇಡಿ. ನಾವು ಈ ನಡುವೆ ಹೆಂಗೆ ಅಂದರೆ ಈ ದುಡ್ಡು 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 ಅಂತ ರಣ ಕಟ್ಟಿಬಿಟ್ಟಿದ್ದೀವಿ. ದುಡ್ಡು ಮಾಡೋದ್ರ ಜೊತೆ ಈ ನೆನಪುಗಳನ್ನ ಸಂಪಾದನೆ ಮಾಡಬೇಕು. ಅದರಲ್ಲಿರೋದು ನಿಜವಾದ ಜೀವನ ಅಂದರೆ. ನೀನು ಎಷ್ಟೇ ದುಡ್ಡು ಮಾಡು, ಎಷ್ಟೇ ಆಸ್ತಿ ಮಾಡು, ಎಷ್ಟೇ ಚಿನ್ನ ಮಾಡು, ಎಷ್ಟೇ ಬೆಳ್ಳಿ ಮಾಡು, ಏನೇ ಮಾಡು, ಬಟ್ ಈ ನೆನಪುಗಳನ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ದುಡ್ಡಿನ ಕಡೆ ಹೆವಿ ಗಮನ ಕೊಡ್ತಿದ್ದೀವಿ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ಎಂಜಾಯ್ಮೆಂಟು, ನಮ್ಮ ಹ್ಯಾಪಿನೆಸ್ಸಿಗೆ ಟೈಮ್ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಉಂಟು. ಎಸ್ಪೆಷಲಿ ನಾನು ಇನ್ಕ್ಲೂಡಿಂಗ್ ಮೀ, ನಾನು ನಿಮ್ಗೆ ಹೇಳ್ತಾ ಇರೋದಲ್ಲ, ನನಗೂ ಸೇರಿಸಿ ಹೇಳ್ಕೊಳ್ತಾ ಇರೋದು. ಅದಕ್ಕೆ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ರೂಟೀನ್ನ ಚೇಂಜ್ ಮಾಡಬೇಕು. ಗೈಸ್, ಇವಾಗ ಕೇರಳ ಫಾರೆಸ್ಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಹಬ್ಬ ಕೂಲ್ ಐತಿದೆ. ಇಷ್ಟೊತ್ತು ಒಂದು ಸ್ವಲ್ಪ ಬಿಸಿಲಲ್ಲಿ ಓಡಿಸ್ಕೊಂಡ್ಬಂದೆ. ಇನ್ನು ಸುಳ್ಯ ತಲುಪೋವರೆಗೆ ಇದೇ ವಾತಾವರಣ ಇರುತ್ತೆ. ಸುಳ್ಯದಲ್ಲಿ ಒಂದು ಸ್ವಲ್ಪ ಬಿಸಿಲು ಇರುತ್ತೆ. ಸುಳ್ಯ ದಾಟಿದ ತಕ್ಷಣ ಸರಿ ಹೋಗುತ್ತೆ. ಆವಾಗ ಬೈಕಲ್ಲಿ ಬರ್ತಿದ್ವಿ. ನಮ್ಮ ಹತ್ರ ಸ್ಪ್ಲೆಂಡರ್ ಇತ್ತು, ಮತ್ತು ಪ್ಯಾಷನ್ ಪ್ರೋ ಇತ್ತು, ಆ ರೀತಿ ಇತ್ತು ಗಾಡಿಗಳು ನಮ್ಮ ಹತ್ರ. ಆವಾಗ ಬೈಕ್ಗಳು ಅದ್ರಲ್ಲಿ ಬರ್ತಿದ್ವಿ. ನಾನು ಮಧ್ಯದಲ್ಲಿ ಕೂರ್ತಿದ್ದೆ, ಹಿಂದೆ ಅಮ್ಮ ಕೂರ್ತಿದ್ರು, ಮುಂದೆ ಅಪ್ಪ ಲಗೇಜ್ 2 ಬ್ಯಾಗ್ನ ಇಲ್ಲಿವರೆಗೆ ಇಟ್ಕೊಳ್ತಿದ್ರು. ಹ್ಯಾಂಡ್ಲ್ ತಿರ್ಸೋಕ್ಕೆ ಬೇರೆ ಆಗಲ್ಲ ಆ ಟೈಮಲ್ಲಿ. ಭಾರಿ ಕಷ್ಟಪಟ್ಕೊಂಡು ಕರ್ಕೊಂಡು ಬರೋರು ನಮ್ಮನ್ನ. ಅದೆಲ್ಲ ನೆನಪಾಯ್ತಾ ಇದೆ. ಈ ಸೈಡು ನಿಮಗೆ ನದಿ ಬರುತ್ತೆ. ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಸಿಗುತ್ತೆ ಆಯ್ತಾ ಕಾಡು ಮಧ್ಯ. ಶಬರಿಮಲೆ ಸ್ವಾಮಿಗಳು. ಗೈಸ್, ಇಲ್ಲೇ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ದೆ. ಮನೆಯಿಂದ ಹೊರಟಲ್ಲಿಂದ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಅರೌಂಡ್ 30 ಕಿಲೋಮೀಟರ್ಸ್ ಹತ್ರ ಓಡಿಸಿರ್ಬೋದೇನೋ ಗಾಡಿನ. ಸುಮ್ಮನೆ ನಿಲ್ಸೋಣ ಅಂತ ನಿಲ್ಲಿಸ್ದೆ ಒಂದು 2 ನಿಮಿಷ. ಇಲ್ಲಿಂದ ಬಾರ್ಡ್ರ್ ಹತ್ರ ಒಂದು 5-6 ಕಿಲೋಮೀಟ್ರ್ ಇರ್ಬೋದೇನೋ. ಬೋರ್ಡ್ ಇದೆ ನೋಡಿ, ಕರ್ನಾಟಕ ಬಾರ್ಡರ್ ಬಿಗಿನ್ ಅಂತ. ಇಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡರ್ ಸ್ಟಾರ್ಟು. ಕೋತಿಗಳು ನೋಡಿ ಈ ರೂಟಲ್ಲಿ ಕಾಣಿಸಿರ್ತವೆ ಪ್ರತಿ ಸತಿ ಬಂದಡ್ಲು. ಹಲೋ, ಹಾಯ್ ಹಾಯ್ ಗೈಸ್, ಇದೆ ಕೇರಳ ಕರ್ನಾಟಕ ಬಾರ್ಡ್ರು. ಆಚೆ ಬದಿ ಕರ್ನಾಟಕ, ಈ ಸೈಡು ಕೇರಳ. ನೋಡಿ ಅಲ್ಲಿ ಬೋರ್ಡ್ ಇದೆ ಅಲ್ಲ, ವೆಲ್ಕಮ್ ಟು ಕೇರಳ. ಇಲ್ಲಿ ನಮಸ್ಕಾರ, ವಂದನೆ. ನಾವು ಬೋರ್ಡ್ ಹತ್ರ ಬೈಟದ್ದು ಒಂದು ಫೋಟೋ ಬೇಕು ನನಗೆ. ಈಗ ನಾನು ಸುಳ್ಯ ಸಿಟಿಲಿದ್ದೀನಿ. ಕುಶಾಲನಗರಕ್ಕೆ ಒಂದು 55 ಚಿಲ್ಲರೆ ಏನೋ ಆಗ್ಬೋದು ಕಿಲೋಮೀಟರ್ಸು. ಬಟ್ ಮಡಿಕೇರಿ 26-27 ಆ ರೇಂಜಲ್ಲಿ ಇದೆ. ನನಗೆ ಕೂತಿ ಒಂಥರ ಮುನ್ಕೊಡಿತಾ ಇದೆ. ರೋಡ್ ಬೇರೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಒಂದೇ 80-90 ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಬಂದೆ. ಸ್ವಲ್ಪ ನಿದ್ರೆನೂ ಹೇಳ್ದಂಗೆ ಆಯ್ತಾ ಇದೆ. ಅದಕ್ಕೆ ಎಲ್ಲಾದರೂ ನಿಲ್ಲಿಸಿ ಒಂದು 2 ನಿಮಿಷ ರೆಸ್ಟ್ ಮಾಡ್ಬಿಟ್ಟು ಹೋಗಬೇಕು. ಇಲ್ಲೇ ಬೋರ್ಡ್ ಇದೆ ನೋಡೋಣ. ಹಾಂ, ಕರೆಕ್ಟು. ಮಡಿಕೇರಿ 15, ಕುಶಾಲನಗರ 45. ರೇಂಜು 110 ಇದೆ ಬೈಕಲ್ಲಿ. ಪೆಟ್ರೋಲು ಸಾಕಾಗುತ್ತೆ, ಇನ್ನೆಲ್ಲೋ ಹಾಕ್ಸೋದು ಬೇಡ. ಪೆಟ್ರೋಲ್ ಹೆಂಗೆ ಹಾಕಿದೆ ಅಂದರೆ, ನಾನು ಕುಶಾಲನಗರದಲ್ಲಿ ಒಂದು 800 ರೂಪಾಯಿ ಹಾಕ್ಸಿದ್ದೆ. 800 ಮತ್ತು ಊರಿಗೆ ತಲುಪಿದ ಮೇಲೆ ಒಂದು 200 ರೂಪಾಯಿನೋ ಹಾಕ್ಸಿದೆ. ಎಷ್ಟಾಯಿತು ಅಲ್ಲಿಗೆ? 800, 1000 ಆಯಿತು. ಇವಾಗ ಬರುವಾಗ ಒಂದು 300, 1300. ಅದಾದಮೇಲೆ ಮಧ್ಯದಲ್ಲಿ ಒಂದು ಸತಿ 150 ರೂಪಾಯಿನೋ ಹಾಕಿದ್ದೆ. 1450. ಅದೇ 1-1.5 ರೂಪಾಯಿ ಹತ್ರ ಒಳ್ಳೆ ಮೈಲೇಜೇ ಬಂದಿದೆ. ಆಯಿತಾ ಡಾಮಿನಾರು? ಪರವಾಗಿಲ್ಲ, ಲಾಂಗಲ್ಲಿ ಮೈಲೇಜ್ ಇದೆ ಅಂತ ಆಯಿತು ಅಲ್ಲಿಗೆ.
ನಾನೇನೋ ಒಂದು 2,000 ರೂಪಾಯಿ ಬೇಕು ಅಂತ ತಿಳ್ಕೊಂಡಿದ್ದೆ ಪೆಟ್ರೋಲು. ಬಟ್ ಓಕೆ, ಒಳ್ಳೆ ಮೈಲೇಜ್ ಇದು. 400 cc ಒಳ್ಳೆ ಮೈಲೇಜ್. ನನ್ನ ಸ್ಕೂಟಿ 125 cc 1,300 ರೂಪಾಯಿನ ಪೆಟ್ರೋಲ್ ಕುಡ್ದಿತ್ತು. ಸೇಮ್ ಕಿಲೋಮೀಟರ್, ಏನು ವ್ಯತ್ಯಾಸ ಇಲ್ಲ, ಸೇಮ್. ಪರವಾಗಿಲ್ಲ, ಸಿಟಿಲಿ ಅಷ್ಟು ಮೈಲೇಜ್ ಬರಲ್ಲ ಇದು, ಬಟ್ ಲಾಂಡಲ್ಲಿ ಚೆನ್ನಾಗೇ ಬರ್ತಾಯಿದೆ ಮೈಲೇಜ್. ಈ ಊರಿನ ಹೆಸರು ಮದೆನಾಡು ಅಂತ. ಸುಮಾರು ಜನ ಮಲೆನಾಡು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಲೆನಾಡಲ್ಲ, ಇದು ಮದೆನಾಡು ಅಂತ. ನಿಮಗೆ ಇಲ್ಲಿ ಲೆಫ್ಟ್ ಇಳಿತು ಅಂದರೆ ತಲಕಾವೇರಿ ಹೋಗ್ಬೋದು. ತಲಕಾವೇರಿ, ಭಾಗಮಂಡಲ ಎಲ್ಲ. ಸುಸ್ವಾಗತ ಮಡಿಕೇರಿ. ಥ್ಯಾಂಕ್ ಯು ಗೈಸ್. ಇನ್ನೇನು ಕುಶಾಲನಗರ ಹತ್ರ ಬಂದೆ. ಮೋಸ್ಟ್ ಪ್ರಾಬಬಲಿ ನಿಮಗೆ ಈ ಕೇರಳ ರೈಡ್ ಸೀರೀಸ್ ಏನಿದೆ ಇದು ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಯೂಟ್ಯೂಬಲ್ಲೂ ಅಷ್ಟೇ ಕಾನ್ಸ್ಟೆಂಟಾಗಿ ಇರ್ತೀನಿ. ಡೈಲಿ ವೀಡಿಯೋ ಆಡಲಿಲ್ಲ ಅಂದರೂ ವೀಕ್ಲಿ ಟ್ವೈಸ್ ಆದರೂ ಹಾಕ್ತೀನಿ ವೀಡಿಯೋ. ನೋಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಕೇರಳ ರೈಡ್ ಎಪಿಸೋಡ್ನ ಎಂಡ್ ಮಾಡ್ತಾಯಿದ್ದೀನಿ.